ಯಾರಿಗೆ ಒಳ್ಳೆಯದನ್ನು ಬಯಸಿ ಏನು ಪ್ರಯೋಜನ? ಕೊನೆಗೆ ಹೇಳುವುದು ನಾವು ಸರಿ ಇಲ್ಲ ಅಂತಾನೆ. ಅದಕ್ಕೆ ಇದೇ ಥರ ಇರಬೇಕು. ಕೇಳೋದು ಬೇಡ, ನೋಡೋದು ಬೇಡ, ಹೇಳೋದು ಬೇಡ ಅಲ್ವಾ ಗೈಸ್? ಇದೇ ಥರ ಇರಬೇಕು. ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ಚೆನ್ನಾಗಿದ್ದೀನಿ ಅಂದ್ಕೊಳ್ತೀನಿ. ಹಾಗೆ ನಾನು ಸಹ ಚೆನ್ನಾಗಿದ್ದೇನೆ. ವರ್ಷ ಚಿನ್ನ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಏನಂದರೆ ನಾನೊಂದು ಇಂಪಾರ್ಟೆಂಟ್ ವಿಷಯ ಅಂದರೆ ನನಗೆ ಅನುಭವ ಆಗಿರುವಂತಹ ಮಾತು ಹೇಳುವಂಥ ಒಂದು ಪುಟ್ಟ ಲಾಗ್ ಮಾಡ್ತಾಯಿದ್ದೇನೆ. ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಗೈಸ್. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ಅನುಭವದ ಮಾತು ಹೇಳ್ತಿದ್ದೇನೆ ಗೈಸ್. ಒಬ್ಬ ಒಳ್ಳೆಯ ಸ್ನೇಹಿತ ಆಗಬೇಕಾದ್ರೆ ಹಣ ಬೇಡ, ಆಸ್ತಿ ಬೇಡ, ಸೌಂದರ್ಯ ಬೇಡ. ಬೇಕಾಗಿರೋದು 3 ಪದ: ನಂಬಿಕೆ, ವಿಶ್ವಾಸ ಮತ್ತು ಪ್ರೀತಿ ಅಲ್ವಾ? ಆದರೆ ಜೀವನ ಕಲಿಸಿಕೊಟ್ಟ ಪಾಠ ಅಂದರೆ ಕೆಲವರ ಗುಣ ಏನು ಅಂತ ಗೊತ್ತಾದಾಗ ನಮ್ಮಲ್ಲೇ ನಾವು ಬದಲಾವಣೆ ಮಾಡಿಕೊಂಡು ನಾವು ಖುಷಿಯಾಗಿರಬೇಕೇ ಹೊರತು ಅವರನ್ನು ಬದಲಾಯಿಸಲು ಹೋಗಬಾರ್ದು ಅಲ್ವಾ? ಅವರು ಬದಲಾಗಿದ್ದಾರೆ ಅಂತ ಬಿಟ್ಟು ನಾವು ಸಹ ನಮ್ಮ ಪಾಡಿಗೆ ಇರಬೇಕು. ನಾವೇ ಬದಲಾವಣೆ ಮಾಡ್ಕೊಳ್ಬೇಕು ನಮ್ಮ ಲೈಫಲ್ಲಿ ಅಲ್ವಾ? ಅವ್ರನ್ನ ಬದಲಾಯಿಸಲಿಕ್ಕೆ ಹೋಗಬಾರ್ದು ಯಾವತ್ತೂ ಸಹ. ಆದರೆ ಸಿಕ್ಕಿದ್ದನ್ನು ಪಡೆದು ತೃಪ್ತಿಯಿಂದ ಬಾಳಬೇಕು, ಸಿಗದಿದ್ದನ್ನು ಮರೆತು ಖುಷಿಯಿಂದ ಬದುಕಬೇಕು. ಇದು ಸಿಕ್ಕಿದ್ದು ನಾಳೆ ಕೈ ಜಾರಿ ಹೋಗಬಹುದು, ಇಂದು ಸಿಕ್ಕಿದ್ದು ನಾಳೆ ಒಲಿಯಬಹುದು. ಯೋಗವಿದ್ದಂತೆ ಭೋಗವಿರುತ್ತದೆ. ಅಂದರೆ ನನಗೆ ತುಂಬ ಅನುಭವ ಆಗಿರುವಂಥದ್ದಂದರೆ ಇವತ್ತು ಒಳ್ಳೆ ಚೆನ್ನಾಗಿ ಮಾತಾಡ್ತಾ ಇರ್ತಾರೆ ನಮ್ಮೊಟ್ಟಿಗೆ. ನಾಳೆ ಮಾರನೇ ದಿವಸ ಆಗುವಾಗ ಅದೇ ದಿವಸ ಸಂಜೆ ಆಗುವಾಗ ಫುಲ್ ಚೇಂಜಸ್ ಆಗ್ತಾರೆ. ಹೇಗೆ ಏನಂತ ಗೊತ್ತಿಲ್ಲ. ಇವಾಗಿನ ಜನರೆಲ್ಲ ಯಾವ ರೀತಿ ಇರ್ತಾರೆ ಅಂತ ನಮಗೆ ಗೊತ್ತಿರಲ್ಲ. ಆದರೆ ಇನ್ನು ಮುಂದೆ ನಾನು ಯಾರ ಜೊತೆ ಎಷ್ಟರ ಮಟ್ಟಿಗೆ ಇರಬೇಕು ಅಷ್ಟರ ಮಟ್ಟಿಗೆ ಮಾತ್ರ ಇರಬೇಕು ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರೂ ನಮ್ಮವ್ರು ಅಂದ್ಕೊಂಡು ಒಳ್ಳೆಯತನಕ್ಕೋಸ್ಕರ ಏನಾದರೂ ಮಾಡಿದರೆ ಕೊನೆಗೆ ನಾವೇ ಕೆಟ್ಟವರಾಗ್ತೇವೆ. ನಾವು ಒಳ್ಳೆಯವರಾಗಿರೋಣ ಅಂತ ಹೇಳ್ಬಿಟ್ಟು ಗ್ರಹಿಸ್ಕೊಳ್ಳೋದು, ಆದರೆ ಲಾಸ್ಟಿಗೆ ನಮ್ಮ ಕುತ್ತಿಗೆಗೆ ಬರುತ್ತೆ. ಆದರೆ ನನ್ನ ಒಂದು ಸ್ವಭಾವ ಉಂಟು, ನನಗೆ ನಟಿಸಲು ಬರುವುದಿಲ್ಲ. ಕೋಪ ಬಂದರೆ ಕೋಪವನ್ನೇ ತೋರಿಸ್ತೇನೆ, ಇಷ್ಟವಾದರೆ ನಗುತ್ತಾ ಮಾತಾಡ್ತೇನೆ ಅಷ್ಟೇ ಹೊರತು ಗಂಟಲಲ್ಲಿ ವಿಷವನ್ನಿಟ್ಟುಕೊಂಡು ತುಟಿಗಳ ಮೇಲೆ ಸಿಹಿಯಾಗಿ ನಟಿಸಲು ನನಗೆ ಬರುವುದಿಲ್ಲ. ನನಗೆ ಅವರು ತುಂಬ ನನ್ನ ಸ್ವಂತದವರು ಅಂದ್ಕೊಂಡ್ಬಿಟ್ರೆ ನಾನು ನನ್ನ ತುಂಬ ಪ್ರೀತಿ ಮಾಡ್ತೇನೆ. ಆದರೆ ಅವರೇ ನಮ್ಮಿಂದ ಸ್ವಲ್ಪ ದೂರ ಹಾಕ್ಕೊಂಡೋದ್ರೆ ಇವತ್ತಾಗಲಿ ಮುಂದೆ ಆಗಲಿ ನಾನು ಅವ್ರನ್ನ ಯಾವತ್ತೂ ಮೊದಲಿನಾಗಿ ಪ್ರೀತಿ ಕೊಡೋದು ಇಲ್ಲ, ಇಷ್ಟು ಟೈಮ್ ಕೊಟ್ಟೂ ಇಲ್ಲ. ಮೊದಲಿನಾಗಿ ಪ್ರೀತಿ ಯಾರಿಗೂ ನಮ್ಗೆ ಕೊಡಲಿಕ್ಕಾಗೋದಿಲ್ಲ. ನಮ್ಮ ನಂಬಿಕೆ, ವಿಶ್ವಾಸ, ಪ್ರೀತಿ ಎಲ್ಲ ಕಳ್ಕೊಂಡ್ಮೇಲೆ ನಾವು ಯಾಕೆ ಕೊಡಬೇಕು ಅಲ್ವಾ? ನಾವು ನಡೆಯೋ ದಾರಿ ನಿಯತ್ತಿದ್ರೆ ತಡೆಯೋ ತಾಕತ್ತು ಯಾರಿಗೂ ಇರೋದಿಲ್ಲ ಅಲ್ವಾ? ಹಾಗೆ ನಾನೇನು ಯಾರೊಟ್ಟಿಗೆ ಸಹ ಜಾಸ್ತಿ ಮಿಂಗಲಾಗ್ಲಿಕ್ಕೆ ಹೋಗೋದಿಲ್ಲ. ನಮ್ಮ ಪಾಡಿಗೆ ನಾವಿರಬೇಕು ಅಂತ. ಏನೇ ಆಗಿರಲಿ ಗೈಸ್, ಅಂದರೆ ನಾವು ಒಂದು ಒಳ್ಳೆಯದಾದರೂ ಆಗಲಿ ಅಲ್ಲ, ಒಳ್ಳೆಯದಾದರೆ ಇನ್ನೂ ಖುಷಿಯೇ. ಆದರೆ ಒಂದು ಹಣ ಆಸ್ತಿ ಅಂತ ಹೇಳ್ಬಿಟ್ಟು ಏನಾದರೂ ಆಯಿತು ಅಂದರೆ ಅವರು ಫುಲ್ ಚೇಂಜ್ ಆಗಬಾರ್ದಲ್ವ? ಮೊದಲಿದ್ದಾಗೆ ಇರಬೇಕು. ಯಾಕೆ ನಮಗೆ ನಾವು ತಗೊಂಡು ಹೋಗ್ತೇವೆ ಇಲ್ವಲ್ಲ? ನಾವೆಲ್ಲ ಚೆನ್ನಾಗಿರಬೇಕು, ಮೊದಲಿದ್ದಾಗೆ ಇರಬೇಕು ಒಂದು ಆಸೆ ಅಷ್ಟೇ.